ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 13ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಈ ಒಂದು ಕಾಲದಲ್ಲಿ ವರ್ಣ ವ್ಯವಸ್ಥೆ ಅನ್ನೋದು ನಷ್ಟವಾಗಿ ಹೋದಾಗ ಜನ್ಮದಿಂದ ವರ್ಣವನ್ನ ತಿಳ್ಕೊಳ್ಳದೆ ಮನುಷ್ಯರು ಆಚರಣೆ ಮಾಡ್ತಾರಲ್ಲ, ಅದನ್ನೇ ವರ್ಣ ಅಂತ ತಿಳ್ಕೊಂಡ್ರೆ ತಪ್ಪೇನಿದೆ ಅನ್ನೋದ್ರ ಬಗ್ಗೆ ನಾವು ವಿವರವಾಗಿ ತಿಳ್ಕೊಂಡ್ವಿ. ಹೌದು, ಆ ರೀತಿ ತಿಳ್ಕೊಳ್ಳೋದು ಸರಿಯಲ್ಲ. ಯಾಕೆ ಅಂತಂದ್ರೆ ಒಬ್ಬ ಮನುಷ್ಯ ಒಂದೇ ರೀತಿ ನಡ್ಕೊಳ್ಳೋದಿಲ್ಲ ಅಲ್ವಾ, ಒಂದೊಂದ್ ಸರಿ ಒಂದೊಂದ್ ರೀತಿ ನಡ್ಕೊಳ್ತಾ ಇರ್ತಾನೆ. ಅವಾಗ ನಾವು ಅವನ ಒಂದು ವರ್ಣ ಯಾವುದು ಅಂತ ಹೇಗೆ ಪರ್ಫೆಕ್ಟ್ ಆಗಿ ಹೇಳೋಕ್ಕಾಗುತ್ತೆ? ಸೊ ಕರ್ಮದಿಂದ ನಾವು ವರ್ಣವನ್ನ ತಿಳ್ಕೋಬಾರ್ದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, 14ನೇ ಅಧ್ಯಾಯದಲ್ಲಿ ಭಗವಂತ ಸತ್ವಗುಣದಲ್ಲಿದ್ದು ಅಥವಾ ಸತ್ವಗುಣದ ವೃದ್ಧಿಯಲ್ಲಿ ಸಾಯುವಂಥವನಿಗೆ ದೇವಲೋಕದ ಮತ್ತೆ ರಾಜಸ ಸ್ವಭಾವ ಇದ್ದು ಅಥವಾ ರಜೋಗುಣದ ವೃದ್ಧಿಯಲ್ಲಿ ಸಾಯುವಂಥವ್ರಿಗೆ, ಅಂದ್ರೆ ರಜೋಗುಣ ಜಾಸ್ತಿ ಆಗಿ ಅವನೇನಾದ್ರೂ ಸತ್ರೆ ಮನುಷ್ಯ ಯೋನಿ, ಮತ್ತೆ ತಮೋಗುಣಿ ಸ್ವಭಾವದವರು ಅಥವಾ ತಮೋಗುಣದ ವೃದ್ಧಿಯಲ್ಲಿ ಸಾಯುವಂಥವರಿಗೆ ತಿರ್ಯಕ್ ಯೋನಿ ಪ್ರಾಪ್ತಿ ಅಂತ ಹೇಳಿದಾನಲ್ಲ, ಅದಕ್ಕೋಸ್ಕರನೇ ಇಲ್ಲಿ ಸತ್ವ ಪ್ರಧಾನರನ್ನ ಬ್ರಾಹ್ಮಣರು, ರಜ ಪ್ರಧಾನರನ್ನ ಕ್ಷತ್ರಿಯ, ಈ ರೀತಿ ನಾವು ವಿಭಾಗವನ್ನ ತಿಳ್ಕೊಳ್ಳೋದ್ರಿಂದ ಏನಾದ್ರೂ ವಿರೋಧಾಭಾಸ ಬರುತ್ತಾ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಶ್ನೆ. ಅಲ್ಲಿ ಭಗವಂತ ಆ ರೀತಿ ಹೇಳಿದಾನಲ್ಲ, ಇಲ್ಲಿ ನಾವು ಸತ್ವ ಪ್ರಧಾನರಾಗಿರುವಂಥವ್ರನ್ನ ಬ್ರಾಹ್ಮಣರು, ರಜಪ್ರಧಾನವಾಗಿರುವಂಥವ್ರನ್ನ ಕ್ಷತ್ರಿಯರು, ಈ ರೀತಿ ತಿಳ್ಕೊಳ್ಳೋದು ಒಂದಕ್ಕೊಂದು ವಿರೋಧ ಅನ್ನೋದ್ ರೀತಿ ಬರುತ್ತಾ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ವಾಸ್ತವವಾಗಿ ಯಾವ ವಿರೋಧನೂ ಇಲ್ಲ. ಈಗ ರಾಜಸ ಸ್ವಭಾವದವರು ಮತ್ತೆ ರಜೋಗುಣದ ವೃದ್ಧಿಯಲ್ಲಿ, ಅಂದ್ರೆ ರಜೋಗುಣ ಅವರಲ್ಲಿ ಹೆಚ್ಚಾಗಿರುತ್ತಲ್ಲ, ಅಂಥವ್ರೇನಾದ್ರೂ ಸತ್ತಾಗ ಮನುಷ್ಯ ಯೋನಿ ಸಿಗುತ್ತೆ ಅನ್ನೋದು ನಿಜಾನೇ. ಇದರಿಂದ ಏನಾಗುತ್ತೆ, ಮನುಷ್ಯ ಯೋನಿ ಸಿಗೋದು ಯಾರಿಗೆ ರಜೋಗುಣ ಇರುತ್ತೋ ಅವರಿಗೆ, ಸತ್ವಗುಣ ಯಾರಲ್ಲಿ ಹೆಚ್ಚಾಗಿರುತ್ತೋ ಅವರು ದೇವತೆಗಳಾಗ್ತಾರೆ. ಅದನ್ನೆಲ್ಲ ನಾವು ತಿಳ್ಕೊಂಡಿದೀವಿ. ಏನ್ ಹೇಳ್ತಾನೆ, ಯಾರು ಸಾತ್ವಿಕ ಗುಣ ಹೆಚ್ಚಾಗಿದ್ದು ಅವನೇನಾದ್ರೂ ಸತ್ರೆ ಅವನಿಗೆ ದೇವಲೋಕ ಸಿಗೋದು ಅಂತಂದ್ರೆ ಅವ್ರು ದೇವತೆಗಳಾಗ್ತಾರೆ ಅಂತಾನೆ. ರಜೋಗುಣ ಹೆಚ್ಚಾದವರಿಗೆ ಮನುಷ್ಯರಾಗಿ ಹುಡ್ತಾರೆ ಅಂತ ಅನ್ಬಿಟ್ಟಲ್ವಾ. ಸೊ ಈಗ ಮನುಷ್ಯ ಯೋನಿ ಅನ್ನೋದು ರಜೋಗುಣದ ಪ್ರಧಾನತೆಯನ್ನೇ ಸೂಚಿಸುತ್ತೆ. ಆದ್ರೆ ರಜೋಗುಣ ಪ್ರಧಾನ ಮನುಷ್ಯ ಯೋನಿಯಲ್ಲಿ ಎಲ್ಲಾ ಮನುಷ್ಯರು ಸಮಾನ ಗುಣದವರಾಗಿರೋದಿಲ್ಲ. ಅಂದ್ರೆ ರಜೋಗುಣ ಅನ್ನೋದು ಎಲ್ಲರಲ್ಲೂ ಸಮಾನವಾಗಿರೋದಿಲ್ಲ ಅಲ್ವಾ. ಒಬ್ಬೊಬ್ರಲ್ಲಿ ಹೆಚ್ಚಾಗಿರುತ್ತೆ, ಒಬ್ಬೊಬ್ರಲ್ಲಿ ಕಡಿಮೆ ಇರುತ್ತೆ. ಅದರ ಜೊತೆಗೆ ಇನ್ನೊಂದು ಏನಾದ್ರೂ ಒಂದು ಯಾವುದಾದ್ರೂ ಒಂದು ಗುಣ ಅವರಲ್ಲಿ ಇರುತ್ತೆ. ಅಂದ್ರೆ ಮನುಷ್ಯ ಜನ್ಮ ಅನ್ನೋದು ರಜೋಗುಣ, ಮನುಷ್ಯ ಯೋನಿ ಅನ್ನೋದು ರಜೋಗುಣದಲ್ಲಿ ಇರೋರಿಗೆ ಸಿಗುವಂಥದ್ದೇನೆ. ಆದ್ರೂ ಕೂಡ ರಜೋಗುಣ ಪ್ರಧಾನವಾಗಿರುವಂತ ಮನುಷ್ಯ ಯೋನಿಯಲ್ಲಿ ಎಲ್ಲ ಮನುಷ್ಯರಿಗೂ ಕೂಡ ರಜೋಗುಣ ಅನ್ನೋದು ಸಮಾನವಾಗಿರೋದಿಲ್ಲ. ಅವರಲ್ಲಿ ಗುಣಗಳ ಭೇದ ಇರುತ್ತೆ, ಒಬ್ಬರಲ್ಲಿ ಹೆಚ್ಚಿರುತ್ತೆ, ಒಬ್ಬರಲ್ಲಿ ಕಡಿಮೆ ಇರುತ್ತೆ. ಅದೇ ರೀತಿ ಯಾರು ಸತ್ವಗುಣ ಪ್ರಧಾನರಾಗಿರ್ತಾರೋ ಅವರು ಬ್ರಾಹ್ಮಣ ವರ್ಣದಲ್ಲಿರ್ತಾರೆ. ಸತ್ವಗುಣ ಮಿಶ್ರಿತರಾಗಿರುವಂತ ರಜಪ್ರಧಾನರು, ಅಂದ್ರೆ ಆ ರಜಗುಣ ಅವರಲ್ಲಿ ಹೆಚ್ಚಾಗಿರುತ್ತೆ, ಆದ್ರೆ ಸತ್ವಗುಣ ಕೂಡ ಮಿಶ್ರಿತವಾಗಿರುತ್ತೆ ಅಂತವರು ಕ್ಷತ್ರಿಯ ವರ್ಣದಲ್ಲಿ ಹುಡ್ತಾರೆ. ತಮೋಗುಣ ಮಿಶ್ರಿತವಾಗಿರುವಂತಹ ರಜೋಗುಣ ಪ್ರಧಾನರು ವೈಶ್ಯ ವರ್ಣದಲ್ಲಿ ಹುಡ್ತಾರೆ. ರಜೋ ಮಿಶ್ರಿತವಾಗಿರುವಂತಹ ತಮೋ ಪ್ರಧಾನರು ಶೂದ್ರ ವರ್ಣದಲ್ಲಿ. ಮತ್ತೆ ಸತ್ವ ರಜದ ವಿಕಾಸದಿಂದ ರಹಿತವಾದಂತಹ ಕೇವಲ ತಮಸ್ಸಿರುತ್ತಲ್ಲ ಅವರು, ಅದರಿಂದಲೂ ಕೂಡ ಕೆಳಗಡೆ ಇರುತ್ತಲ್ಲ ಅಂತ ಯೋನಿಗಳಲ್ಲಿ ಹುಟ್ಟುತ್ತಾರೆ. ಈಗ ಸತ್ವಗುಣನೇ ಪ್ರಧಾನವಾಗಿರುವಂಥವ್ರು ಇರ್ತಾರಲ್ಲ, ಅವರು ದೇವತೆಗಳು ಅಂದ್ರೆ ಊರ್ಧ್ವ ಲೋಕಗಳಲ್ಲಿ ಹುಟ್ಟುತ್ತಾರೆ. ಆದ್ರೆ ರಜೋಗುಣ ಪ್ರಧಾನವಾಗಿದ್ಕೊಂಡು ಯಾರಿರ್ತಾರೋ ಅವರೆಲ್ಲ ಮನುಷ್ಯರಾಗಿ ಹುಡ್ತಾರೆ. ಆ ರಜೋಗುಣದಲ್ಲೂ ಕೂಡ ಡಿಫ್ರೆನ್ಶಿಯೇಟ್ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಗುಣ ಹೆಚ್ಚಾಗಿರುತ್ತೆ, ಒಂದೊಂದು ಕಡಿಮೆ ಇರುತ್ತಲ್ವಾ. ಅದರ ಪ್ರಕಾರವಾಗಿ ನೋಡಿದಾಗ ಸತ್ವಗುಣನೇ ಪ್ರಧಾನವಾಗಿದ್ದಾಗ ಅವರು ಬ್ರಾಹ್ಮಣ ವರ್ಣದಲ್ಲಿ ಹುಡ್ತಾರೆ. ಸತ್ವಗುಣ ಇದ್ದು ಜೊತೆಗೆ ರಜೋಗುಣನೇ ಪ್ರಧಾನವಾಗಿದ್ರೆ ಅವರು ಕ್ಷತ್ರಿಯರಲ್ಲಿ ಹುಡ್ತಾರೆ. ಮತ್ತೆ ತಮೋಗುಣ ಇದ್ದು ರಜೋಗುಣ ಹೆಚ್ಚಾಗಿದ್ರೆ ಅವರು ವೈಶ್ಯರಾಗ್ತಾರೆ. ತಮೋಗುಣ ಹೆಚ್ಚಾಗಿದ್ದು ರಜೋಗುಣ ಇದ್ರೆ ಅವರು ಶೂದ್ರರಾಗ್ತಾರೆ. ತಮೋಗುಣನೇ ಹೆಚ್ಚಾಗಿರುತ್ತಲ್ಲ ಅಂಥವ್ರು ಕೆಳಗಡೆ ಯೋನಿಗಳಲ್ಲಿ ಅಂದ್ರೆ ಪಾತಾಳ ಲೋಕದಲ್ಲಿ ಅವರು ಹುಡ್ತಾರೆ ಅನ್ನೋದು ಇದರ ಅರ್ಥ. ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ
ನಿಮಗೆ ನೀವೇ ಅದನ್ನ ಹೇಳ್ಕೊಳ್ತಾ ಇರಿ. ಯಾವ ಯಾವ ಗುಣ ಇದ್ರೆ ಯಾರ್ಯಾರು ಏನೇನಾಗಿ ಹುಟ್ತಾರೆ ಅಂತಂದ್ಬಿಟ್ಟು ಅದನ್ನ ಸ್ವಲ್ಪ ಮೆಲುಕು ಹಾಕಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆಯ್ತಾ? ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.